subtended by a chord at a point. ಥಿಯರಮ್ 1ಗೆ ಇದು ಲಿಂಕ್ ಇದೆ. ಆಂಗಲ್ ಸಬ್ಟೆಂಡೆಡ್ ಬೈ ಅ ಕಾರ್ಡ್ ಅಟ್ ಅ ಪಾಯಿಂಟ್ ಇದು ಅರ್ಥ ಆದರೆ ಥಿಯರಮ್ 1 ಅರ್ಥ ಆಗುತ್ತೆ ಸರ್ಕಲ್ದು. ಟೇಕ್ ಅ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಆ್ಯಂಡ್ ಅ ಪಾಯಿಂಟ್ ಆರ್. ಒಂದು ಲೈನ್ ಸೆಗ್ಮೆಂಟ್ ತಗೋಬೇಕು ಪಿ ಕ್ಯೂ, ಒಂದು ಪಾಯಿಂಟ್ ಆರ್. ನಾಟ್ ಆನ್ ದ ಲೈನ್, ಈ ಲೈನಲ್ಲ ಬೇರೆ ಕಡೆ ಒಂದು ಪಾಯಿಂಟ್ ತಗೋಬೇಕು ಆರ್ ಅಂತ. ಜಾಯಿನ್ ಪಿ ಕ್ಯೂ ಆ್ಯಂಡ್ ಕ್ಯೂ ಆರ್. ಪಿ ಕ್ಯೂ ಮತ್ತು ಕ್ಯೂ ಆರ್ನ ಜಾಯಿನ್ ಮಾಡ್ಬೇಕು ಹೀಗೆ. ದೆನ್ ಆ್ಯಂಗಲ್ ಪಿ ಆರ್ ಕ್ಯೂ, ಈ ಆ್ಯಂಗಲ್ಲು ಈಸ್ ಕಾಲ್ಡ್ ಆ್ಯಂಗಲ್ ಸಬ್ಟೆಂಡೆಡ್. ಈ ಆ್ಯಂಗಲ್ನ ಏನಂತಾರೆ? ಆ್ಯಂಗಲ್ ಸಬ್ಟೆಂಡೆಡ್. ಇದನ್ನೇ ಆ್ಯಂಗಲ್ ಸಬ್ಟೆಂಡೆಡ್ ಅಂತ ಹೇಳೋದು. ಆ್ಯಂಗಲ್ ಸಬ್ಟೆಂಡೆಡ್. ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಆರ್. ಇದನ್ನ ಹೇಗೆ ಹೇಳಬೇಕು ಹೇಳಿಗ್ ನೀನು? ಆಂಗಲ್ ಪಿ ಕ್ಯೂ ಆರ್ ಇದನ್ನ ಹೇಳ್ಬೇಕು. ಆಂಗಲ್ ಪಿ ಆರ್ ಕ್ಯೂ. ಆಂಗಲ್ ಪಿ ಆರ್ ಕ್ಯೂ ಇಸ್ ಸಬ್ಟೆಂಡೆಡ್ ಟು ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಆರ್. ಗುಡ್. ವಾಟ್ ಆರ್ ದ ಆಂಗಲ್ಸ್ ಪಿ ಒ ಕ್ಯೂ? ಸರಿ, ಇದನ್ನ ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಈಗ ಇದನ್ನ ನೋಡ್ತಿದ್ದಾರೆ, ಈಗ ಇದನ್ನ ಹೇಳ್ಬೇಕು. ಇದು ಓ. ವಾಟ್ ಆರ್ ದ ಆಂಗಲ್ಸ್ ಪಿ ಒ ಕ್ಯೂ, ಪಿ ಆರ್ ಕ್ಯೂ ಮತ್ತು ಪಿ ಎಸ್ ಕ್ಯೂ. ಇವೆಲ್ಲ ಏನು ಈ ಫಿಗರಲ್ಲಿ ಅಂತ ಕೇಳಿದ್ದಾರೆ. ಈಗ ಸೇಮ್ ನೀನಿಲ್ಲಿ ಹೇಗೆ ಹೇಳ್ದೋ ಅದೇ ಥರ ಇದನ್ನ ಹೇಳೀಗ. ಆಂಗಲ್ ಪಿ ಒ ಕ್ಯೂ ಇಸ್ ಸಬ್ಟೆಂಡೆಡ್ ಟು ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಓ. ಈಗ ಇದು ಕೇಳು, ಇದು ಟ್ರಯಾಂಗಲ್ಗೆ. ಆಂಗಲ್ ಪಿ ಆರ್ ಕ್ಯೂ ಇಸ್ ಸಬ್ಟೆಂಡೆಡ್ ಟು ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಆರ್. ಅದೇ ಥರ ಈಗ ನಾನು ಹೇಳ್ತೀನಿ ಕೇಳು. ಆಂಗಲ್ ಪಿ ಎಸ್ ಕ್ಯೂ ಈಸ್ ಸಬ್ಟೆಂಡೆಡ್ ಟು ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಟ್ ದ ಪಾಯಿಂಟ್ ಎಸ್. ಇದನ್ನು ಮೊದಲು ಹೇಳೋದು ಕಲ್ತ್ಕೋಬೇಕು. ಲೆಟ್ ಅಸ್ ಎಕ್ಸಾಮಿನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಜ್ ಆಫ್ ದ ಕಾರ್ಡ್ ಆ್ಯಂಡ್ ದ ಆಂಗಲ್ ಸಬ್ಟೆಂಡೆಡ್ ಬೈ ಇಟ್ ಅಟ್ ದ ಸೆಂಟರ್. ಇಲ್ಲಿ ಆ್ಯಂಗಲ್ಲು ಲೈನ್ ಸೆಗ್ಮೆಂಟು ಇದ್ರದ್ದು ಏನು ಸಂಬಂಧ, ಇದು ಹೇಗಿದೆ ಇಲ್ಲಿ ಹೇಳ್ತಾರೆ. ಯು ಮೇ ಸಿ by drawing different chords of a circle and angles subtended by them at the center that the longer is the chord longer ಇದೆ ಅಂತ ಹೇಳ್ತಾ ಇದ್ದಾರೆ. The bigger will be the angle subtended by it at the center. What will happen if you take two equal chords of the circle? ಎರಡು ಈಕ್ವಲ್ ಕಾರ್ಡ್ ತಗೊಂಡ್ರೆ ಏನಾಗುತ್ತೆ? Will the angle subtended at the ಸೆಂಟರ್ ಬಿ ದ ಸೇಮ್ ಆರ್ ನಾಟ್? ಎರಡು ಕಾರ್ಡ್ ಈಕ್ವಲ್ ಆಗಿದ್ದೆ, ಈ ಸೆಂಟರಲ್ಲಿರೋ ಆ್ಯಂಗಲ್ಸ್ ಈಕ್ವಲ್ ಇರುತ್ತೋ ಇಲ್ವೋ ಕ್ವೆಶ್ಚನ್ನು. ಡ್ರಾ ಟೂ ಆರ್ ಮೋರ್ ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಆ್ಯಂಡ್ ಮೆಷರ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದೆಮ್ ಅಟ್ ದ ಸೆಂಟರ್. ಅದೇ ಥರ ಈಗ ಮಾಡಿ ನೋಡ್ಬೇಕಷ್ಟೆ. 3 ಕಾರ್ಡ್ ಹಾಕೊಂಡಿದ್ದಾರೆ, ಎ ಬಿ ಸಿ ಡಿ ಇ ಎಫ್. ಇದಕ್ಕೆ ಸಬ್ಟೆಂಡ್ ಮಾಡಿ ಇದು ಆ್ಯಂಗಲ್ಸು ಕೊಟ್ಟಿದ್ದಾರೆ. ಈಗ ಇದನ್ನು ಡ್ರಾ ಮಾಡಿ ಇದು ಈಕ್ವಲ್ ಇದೆಯಾ ನೋಡಬೇಕು. ಯು ವಿಲ್ ಫೈಂಡ್ ದಟ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದೆಮ್ ಅಟ್ ದ ಸೆಂಟರ್ ಆರ್ ಈಕ್ವಲ್. ಲೆಟ್ ಅಸ್ ಗಿವ್ ಅ ಪ್ರೂಫ್ ಫಾರ್ ದಿಸ್ ಫ್ಯಾಕ್ಟ್. ಇದು ಈಕ್ವಲ್ಲೇ ಇರುತ್ತೆ. ಇದನ್ನ ಥಿಯರಮ್ 1 ಪ್ರೂವ್ ಮಾಡ್ತೀವಿ. ಥಿಯರಮ್ 1, ಈಕ್ವಲ್ chords of a circle subtend equal angle at the center. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಕ್ವಲ್ ಕಾರ್ಡ್ಸ್, ಈ ಸರ್ಕಲಲ್ಲಿ ಯಾವುದು ಕಾರ್ಡ್ಸು, ಇದೊಂದು ಕಾರ್ಡು. ಈಕ್ವಲ್ ಕಾರ್ಡ್ಸ್ ಆಫ್ ಅ ಸರ್ಕಲ್ ಸಬ್ಟೆಂಡೆಡ್ ಈಕ್ವಲ್ ಆ್ಯಂಗಲ್ ಆಟ್ ದ ಸೆಂಟರ್ ಅಂತ ಹೇಳ್ತಾರೆ. ಇಲ್ಲಿ ಎ ಬಿ ಒಂದು ಕಾರ್ಡು ಮತ್ತು ಇನ್ನೊಂದು ಸಿ ಡಿ ಇನ್ನೊಂದು ಕಾರ್ಡು. ಈ ಥಿಯರಮ್ ಏನು ಹೇಳುತ್ತೆ ಹೇಳು ನೀನೊಂದ್ಸಲ. ಈಕ್ವಲ್ ನಾ ಹೇಳ್ತೀನಿ ನೋಡಿ. ಈಕ್ವಲ್ ಕಾರ್ಡ್ of a circle subtend equal angle at the center. ಹೇಳು. Equal chords of the circle subtend
equal angles at the center. ಗುಡ್. ಇದು ಥಿಯರಮ್ನ ನಾವಿಲ್ಲಿ ಪ್ರೂವ್ ಮಾಡಬೇಕು. ಮೊದಲು ಏನು ಬರೀಬೇಕು? Given ಗಿವನ್ ಏನು ಹೇಳುತ್ತೆ? given ABCD. You have given two equal chord AB and CD. ABCD chord. AB, CD, And CD. AB equals to CD. ಎರಡು ಕಾರ್ಡು ಈಕ್ವಲ್ ಅಂತ ಹೇಳುತ್ತೆ. ಆ್ಯಂಡ್ ಆಫ್ ಅ ಸರ್ಕಲ್ ವಿತ್ ದ ಸೆಂಟರ್ O. O. ಆಫ್ ಅ ಸರ್ಕಲ್ ವಿತ್ ದ ಸೆಂಟರ್ O. ಸೆಂಟರ್ O ಅಂತ ಹೇಳುತ್ತೆ. ಆಮೇಲೆ ಯು ವಾಂಟ್ ಟು ಪ್ರೂವ್ ದ್ಯಾಟ್ ಏನಂತ ಪ್ರೂವ್ ಮಾಡಬೇಕು? Angle O are angle O equals to angle O. ಆ್ಯಂಗಲ್ OAB ಈಕ್ವಲ್ಸ್ ಟು ಆ್ಯಂಗಲ್ COD. ಏನು ಆ್ಯಂಗಲ್ O? ಆ್ಯಂಗಲ್ O Angle ಹೇಳು. ಏನು ಪ್ರೂವ್ ಮಾಡಬೇಕು? ಈ ಆ್ಯಂಗಲ್ ಈಕ್ವಲ್. ಹೇಳಿಗ ಆ್ಯಂಗಲ್ AOB equals angle COD. AOB COD ಇವೆರಡು ಆ್ಯಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಇವೆರಡು ಕಾರ್ಡ್ ಈಕ್ವಲ್ ಇದ್ರೆ ಇವೆರಡು ಆ್ಯಂಗಲ್ ಈಕ್ವಲ್. ಇದೇ ಥಿಯರಮ್ ನಾವು ಪ್ರೂವ್ ಮಾಡ್ತಿರೋದು. ಈಗ ಗಿವನ್ ಬರ್ದಾಯ್ತು, ಪ್ರೂವ್ ಬರ್ದಾಯ್ತು. ಈಗ ನೆಕ್ಸ್ಟ್ ಏನು? Next, ಎರಡು ಟ್ರಯಾಂಗಲ್ ತೊಗೋಬೇಕು. ಈ ಎರಡು ಟ್ರಯಾಂಗಲ್ ಈಗ ಇದನ್ನ ಹೇಳಬೇಕು. ಇನ್ನು ಟ್ರಯಾಂಗಲ್ ಹೇಳು. in a triangle AOB and COD. ಇನ್ನು ಟ್ರಯಾಂಗಲ್ AOB and COD. AOB ಆ್ಯಂಡ್ COD. ಇದರಲ್ಲಿ ಏನೇನಿದೆ ಅಂತ ಹೇಳಬೇಕು. ಇವೆರಡು ಟ್ರಯಾಂಗಲ್ ತೊಗೊಂಡಿದ್ದೀವಿ. ಇದರಲ್ಲಿ ಏನೇನಿದೆ ಹೇಳು. AB equals CD. AB ಈಕ್ವಲ್ಸ್ ಟು CD. Given AB ಈಕ್ವಲ್ಸ್ ಟು CD. ಇಲ್ಲೇ ಇದೆ ಗಿವನ್. ಬ್ರ್ಯಾಕೆಟಲ್ಲಿ given ಗಿವನ್. ಈ AB ಈ CD ಏನಂತಾರೆ? ಸೈಡ್ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಏನಿದೆ? OB equals OC radii. OB ಈಕ್ವಲ್ಸ್ ಟು OC. ಇವೆರಡು ರೇಡಿಯಸ್ಸು. ಈ ರೇಡಿಯಸ್ ಸರ್ಕಲ್ದು ರೇಡಿಯಸ್. OB ಈಕ್ವಲ್ಸ್ ಟು OC. ನೆಕ್ಸ್ಟ್ ಏನು? ಇದೇನು ಬರೀಬೇಕು? Radii. ಸ್ಪೆಲ್ಲಿಂಗ್ ಹೇಳು. I. ಹಾಂ, ಇದೇನಿದು? ಇದನ್ನು ಸೈಡೇನೆ, ಟ್ರಯಾಂಗಲ್ದು ಸೈಡು. ನೆಕ್ಸ್ಟ್ ಏನು? OA equals OD. ಇದು ಸಹ ರೇಡಿಯಸ್ಸೇ, ರೇಡಿಯೈ. Radii. ಇದಕ್ಕೇನಿದು? ಸೈಡ್. ಈ ಟ್ರಯಾಂಗಲ್ದು ಇದು ಸೈಡ್, 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 ಸೈಡ್. ಈಗೇನು ಬರೀಬೇಕು? ಈಗ therefore triangle AOB and COD. AOB is congruent to COD. good. SSS congruency rule. SSS rule. SAS ಅಲ್ಲ, SSS congruence rule. ಈಗ ನೆಕ್ಸ್ಟ್ Angle AOB equals angle COD. ಒಂದ್ಸಲ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದ್ಮೇಲೆ ಸೊ ಇವೆರಡು ಈಕ್ವಲ್ ಅಂತ ಇಲ್ಲಿ ಪ್ರೂವ್ ಆಯಿತು. ಇದೇನು ಬರೀಬೇಕು? CPCT. ಇದನ್ನೇನು ಬರೀಬೇಕು ಇಲ್ಲಿ? Corresponding parts of congruent triangle. Corresponding Parts of congruent triangle. parts of congruent triangle. Remark: for congruence, the abbreviation CPCT will be used in the place of corresponding parts of congruent triangle because we have this very frequently, as you will see. ಇದನ್ನು ಎಷ್ಟು ಸಲ ನಾವು ಫ್ರೀಕ್ವೆಂಟ್ ಆಗಿ ನೋಡಿದ್ದೀವಿ CPCT ಅನ್ನೋದು, ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. Now, if two chords of a circle subtend equal angle at the center, what can you say about the chords? ಒಂದ್ಸಲ ಇದು ಈಕ್ವಲ್ ಅಂತ, ಇದು ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿದ್ರೆ ಕಾರ್ಡ್ಸ್ ಬಗ್ಗೆ ನೀನು ಏನು ಹೇಳ್ತೀಯಾ?
ಆರ್ ದೇ ಈಕ್ವಲ್? ಇಲ್ಲಿ ನಾವು ಪ್ರೂವ್ ಮಾಡಿದ್ದೇನು? ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈ ಕಾರ್ಡ್ಸ್ ಬಗ್ಗೆ ಕೇಳ್ತಿದ್ದಾರೆ. ಕಾರ್ಡ್ಸ್ ಈಕ್ವಲ್ಲಾ? ಲೆಟ್ ಅಸ್ ಎಕ್ಸಾಮಿನ್ ದಿಸ್ ಬೈ ದ ಫಾಲೋಯಿಂಗ್ ಆಕ್ಟಿವಿಟಿ. ಇದು ಕಾರ್ಡ್ಸ್ ಈಕ್ವಲ್ಲ? ಈ ಆಕ್ಟಿವಿಟಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತಂತೆ. ಟೇಕ್ ಅ ಟ್ರೇಸಿಂಗ್ ಪೇಪರ್ ಆ್ಯಂಡ್ ಅ ಟ್ರೇಸಿಂಗ್ ಸರ್ಕಲ್ ಆನ್ ಇಟ್. ಒಂದು ಪೇಪರ್ ತೊಗೊಂಡು ಒಂದು ಸರ್ಕಲ್ ಹಾಕೋಬೇಕು ಈ ಥರ. ಕಟ್ ಇಟ್ ಅಲಾಂಗ್ ಅ ಸರ್ಕಲ್ ಟು ಗೆಟ್ ಅ ಡೈಸ್ ಆ್ಯಂಡ್ disc at its center O ಅಂತ ತಗೊಂಡು ಡ್ರಾ ಆ್ಯನ್ ಆ್ಯಂಗಲ್ AOB. ಒಂದು ಆ್ಯಂಗಲ್ ಡ್ರಾ ಮಾಡಬೇಕು. ವೇರ್ AB ಆರ್ ದ ಪಾಯಿಂಟ್ ಆನ್ ದ ಸರ್ಕಲ್. ಮೇಕ್ ಅನದರ್ ಸರ್ಕಲ್ POQ. ಇನ್ನೂ ಒಂದು ಸರ್ಕಲ್ ಡ್ರಾ ಮಾಡ್ಕೋಬೇಕು. ಆಟ್ ದ ಸೆಂಟರ್ ಈಕ್ವಲ್ ಟು, ಎರಡು ಈಕ್ವಲ್ ಆಗಿರೋ ಸೆಂಟರ್ O ಅಂತ ತಗೊಂಡು ಎರಡು ಈಕ್ವಲ್ ಟ್ರಯಾಂಗಲ್ ಡ್ರಾ ಮಾಡ್ಕೋಬೇಕು. ಕಟ್ ದ ಡಿಸ್ಕ್ ಅಲಾಂಗ್ AB PQ. AB PQ ಇಲ್ಲಿ ಒಂದು ಸರ್ಕಲ್ ತೊಗೊಂಡಿದ್ದೀವಿ, ಎರಡು ಟ್ರಯಾಂಗಲ್ಲು. ಇಲ್ಲಿ ನಾನು ಡಾರ್ಕ್ ಶೇಡ್ ಮಾಡಿರೋದು ಎರಡು ಡಿಸ್ಕ್ನ ಕಟ್ ಮಾಡಿದ್ರೆ ಸೇಮ್ ಬರುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. You will get two segments ACB and PRQ. If you point one on the other, ಒಂದ್ರ ಮೇಲೆ ಒಂದಿಟ್ರೆ ವಾಟ್ ಡು ಯು ಅಬ್ಸರ್ವ್? ಏನು ಕಾಣುತ್ತೆ? ಒಂದು ಮೇಲೆ ಒಂದಿಟ್ರೆ ಸಮ ಕಾಣುತ್ತೆ. ದೇ ಕವರ್ ಈಚ್ ಅದರ್. ಅದು ಮರ್ಜ್ ಆಗುತ್ತೆ. ದೇ ಆರ್ ಕಾಂಗ್ರೆಂಟ್. ಒಂದ್ಸಲ ಮರ್ಜ್ ಆಯಿತು ಅಂದರೆ AB ಈಕ್ವಲ್ಸ್ ಟು PQ ಅಂತ ಅರ್ಥ. ಇದೇನು ಹೇಳುತ್ತೆ ಅಂದರೆ ಥಿಯರಮ್ ಒಂದು ಜಸ್ಟ್ ಏನು ಹೇಳ್ತಾರೆ? ಕನ್ವರ್ಸ್, ಉಲ್ಟಾ ಹೇಳುತ್ತಷ್ಟೆ. ಇಫ್ ದ ಆಂಗಲ್ಸ್ subtended by the chord of a circle, by the chords of a circle at the center are equal. ಒಂದ್ಸಲ ಇದು ಈಕ್ವಲ್ ಆದರೆ ದೆನ್ ದ chords are equal. Then the chords are equal. ಈ ಥಿಯರಮ್ ಒಂದನ್ನು ಇದನ್ನು ನೋಡ್ಕೊಂಡು ಹೇಳ್ಬೋದು ಹೇಳು. If the angle, ನಾ ಹೇಳ್ತೀನಿ ಕೇಳು. If the angle subtended by the chords of a circle at the center are equal, then the chords are equal. ಈಗ ಹೇಳು. If the angle subtended by the chords of the circle are equal at the center are equal, then the chords are equal. ಅಲ್ಲೇನು ಹೇಳಿದೆ ಅದು ಉಲ್ಟಾ ಹೇಳಿದಾರೆ ಅಷ್ಟೇ. ಅಲ್ಲಿ ಫಸ್ಟು ಇದನ್ನೇ ಹೇಳಿದ್ದಾರೆ, ಆಮೇಲೆ ಇದು ಹೇಳಿದ್ದಾರೆ, ಆಂಗಲ್ ಹೇಳಿದ್ದಾರೆ. ಇಲ್ಲಿ ಆಂಗಲ್ ಫಸ್ಟ್ ಹೇಳಿ ಆಮೇಲೆ ಕಾರ್ಡ್ ಈಕ್ವಲ್ ಅಂತ ಹೇಳಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಇಲ್ಲಿ ಏನು ಈಗ ಮತ್ತೆ ಅದೇ ಥರ 2 ಟ್ರಯಾಂಗಲ್ ತಗೋಬೇಕು, ಸೇಮ್ ಟ್ರಯಾಂಗಲ್ಲು. ಕನ್ಕ್ಲೂಷನ್ ಮಾತ್ರ ಇದು ಬರುತ್ತೆ. ಇಲ್ಲೇನು ಬರ್ದಿದ್ದೀವಿ ಉಲ್ಟಾ ಬರುತ್ತೆ ಅಷ್ಟೇ. ಫಸ್ಟ್ ಇದು ಆಮೇಲೆ ಇದು ಹೇಳು. ಆಂಗಲ್ OAB ಈಕ್ವಲ್ಸ್ ಟು angle COD. ಇದು ಈಕ್ವಲ್ ಇದ್ರೆ ಇದು ಕಾಂಗ್ರುಯೆಂಟ್. ಆಂಗಲ್ AOB is congruent to angle COD. ಇದರಲ್ಲಿ ಹೇಳೋದು ಅಷ್ಟೇ ಡಿಫ್ರೆನ್ಸು, ಜಸ್ಟ್ ಉಲ್ಟಾ. ಇದು ಮೇಲೆ ಕೆಳಗಡೆ ಇರುತ್ತೆ, ಇದು ಅಪೋಸಿಟ್ ಇರುತ್ತೆ.